ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸರ್, ನಿಮ್ಮನ್ನ ಈ ಒಂದು ಶೇಡ್ ಅಲ್ಲಿ ನೋಡಿದಿದೆ ಮೊದಲು ಅಂತ. ನಾನು ನೋಡಿಲ್ಲ, ಬಟ್ ನೋಡಿದವರೆಲ್ಲ ಬೈತಾ ಇದ್ದಾರೆ. ಏನಂತ ಇದ್ದಾರೆ ಸರ್? ಬೇಕಾಗಿತ್ತ ಇದು ನಿನಗೆ? ಅಯ್ಯೋ, ನಿಮ್ಗೆ ಬಯಸ್ಕೊಳ್ಳೋದು ಇದೆಯಲ್ಲ, ಒಂದು ಸೀರಿಯಲ್ ಆದಾಗ ಬಯಸ್ಕೊಳ್ಳೋ ಕ್ಯಾರೆಕ್ಟರ್ ಯಾವ್ದಾದ್ರು ಇದ್ರೆ ಅದರಿಂದಾಗಿ ಸೀರಿಯಲ್ನ ಗಣನೆ, ಅದರ ಘನತೆ ಹೆಚ್ಚುತ್ತಾ ಹೋಗುತ್ತೆ ಅನ್ನೋದು ಖಂಡಿತ ಗೊತ್ತಾಯ್ತು. ಆದ್ರೆ ಇಷ್ಟಂತೂ ಸತ್ಯ, ನಮ್ಮ ಕುಟುಂಬದವರಂತೂ ಬೈತಾ ಇದ್ದಾರೆ. ಅಂದ್ರೆ ಮನೆಯವರು ಸರ್, ನಿಮ್ ಶ್ರೀಮತಿ ಅವರ ಎಲ್ರು ಬೈತಾ ಇದಾರೆ ಸರ್. ಅಯ್ಯೋ, ನನ್ನ ಎಲ್ಲ ರಿಲೇಟಿವ್ಸ್ ಫೋನ್ಗಳು ಬೇರೆ ಮಾಡಿ ನಿಮಗೆ ಯಾಕೆ ಬೇಕಾಗಿತ್ತು ಇಂಥ ರೋಲ್ ಅಂತ ಕೇಳಿದ. ಆದ್ರೆ ನಾನು ಅವ್ರಿಗೆ ಹೇಳಿದ್ದು, ಒಬ್ಬ ನಟ ಬೇರೆ ಬೇರೆ ರೂಪಗಳನ್ನ ಪಡೆದಾಗ ಮಾತ್ರ ಅವನು ತನ್ನ ಸಾಮರ್ಥ್ಯವನ್ನ ಅಳೆಯೋದಿಕ್ಕೆ ಪ್ರಯತ್ನ ಆಗುತ್ತೆ. ಇಡೀ ಇತಿಹಾಸವನ್ನು ನೋಡಿದಾಗ, ಚಲನಚಿತ್ರ ಇತಿಹಾಸದಲ್ಲಿ ಖಳನಟರು ನಿಜವಾಗಿಯೂ ಕೂಡ ಬಹಳ ಅದ್ಭುತವಾದಂತಹ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ಅವರೆಲ್ಲರ ಪರವಾಗಿ ಇವತ್ತು ನಿಮಗೆ ವಂದನೆ. ಕಾರಣ ಯಾಕೆಂದ್ರೆ ಇಷ್ಟು ಜನ ಖಳ ನಟ ನಟಿಯರನ್ನ ನೀವು ಗುರುತಿಸ್ತಾ ಇದ್ದೀರಿ. ಅದರಿಂದಾಗಿ ಝೀಗೆ ಮತ್ತು ನಿಮಗೆ ಎರಡಕ್ಕೂ ಶುಭಾಶಯ. ಸೂಪರ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದೊಂದು ರೇರೆಸ್ಟ್ ನಾಮಿನೇಷನ್ ಸರ್. ಅಪ್ಪ ಮಗ ಇಬ್ರು ಒಂದೇ ಕ್ಯಾಟಗರಿನಲ್ಲಿ ನಾಮಿನೇಟ್ ಆಗಿದ್ದೀರಲ್ಲ. ಅಪ್ಪ ಮಕ್ಕಳಲ್ಲಿ ಹಳೆ ಬೇರು ಹೊಸ ಚಿಗುರು. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅಭಿಮಾನಿ ಸಂಘ ರೊಚ್ಚ ಕೇಳಬಾರ್ದು. ತುಂಬ ಖುಷಿ ಆಗ್ತಾ ಇದೆ. ಇದು ನನ್ನ ಝೀಲಿ ಮೊದಲನೇ ನಾಮಿನೇಷನ್. ಸೊ ನನ್ನನ್ನು ಬೆಸ್ಟ್ ವಿಲನ್ ರೋಲಿಗೆ ನಾಮಿನೇಟ್ ಮಾಡಿರೋ ಪ್ರತಿಯೊಬ್ಬರಿಗೂ ಹಾರ್ಟ್ಲಿ ಥ್ಯಾಂಕ್ ಯು. ಫ್ಯೂಚರ್ ಡೇಸಲ್ಲಿ ಈ ಕ್ಯಾರೆಕ್ಟರ್ನ ಇನ್ನೂ ಕದರಾಗಿ ಎತ್ಕೊಂಡು ಹೋಗ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಝೀ. ಥ್ಯಾಂಕ್ ಯು. ಇನ್ನು ಜವರೇಗೌಡರು ಜೋಗಿ ಪಿಕ್ಚರ್ ಇಂದ ಹಿಡಿದು ಇವತ್ತವರೆಗೂ ಸರ್ ಹಂಗೇ ಇದ್ದೀರಾ ಸರ್. ನಾನು ಈಗ ಯಾವುದೇ ದಿಕ್ಕಲ್ಲಿ ಹೋದ್ರು ಕೂಡ ಜನ ನನ್ನನ್ನು ಗುರುತಿಸೋದೇ ನೋಡಲ್ಲ. ಅವ್ನು ಯಾವನೊಬ್ಬತ್ತ, ಅವ್ನು ಜವರೇಗೌಡಲ್ಲ, ಅವ್ನು ಯಾವ ರಾಜಕೀಯ ವ್ಯಕ್ತಿನಲ್ಲ. ನನ್ನ ಹತ್ರಕ್ಕೆ ಬಂದು ಏನ್ ಕೇಳ್ತಾರೆ, ಸರ್ ಯಾಕೆ ಸರ್ ನಿಮ್ ಸೊಸೆಗೆ ನಿಮ್ ಮಗನಿಗೆ ಅಷ್ಟು ಹೊಟ್ಟೆ ಉರಿಸ್ತಾ ಇದ್ದೀರಾ? ನಾನು ಹೇಳ್ತೀನಿ, ಅಪ್ಪ ಆ ಡೈರೆಕ್ಟ್ರು ಕತೆ ಬರೆದಿರೋರು ಹೇಳಿದ್ದು ನಾವು ಮಾಡ್ಲಿಲ್ಲ ಅಂದ್ರೆ ನಮ್ಮನ್ನ ಕಿತ್ತಾಕ್ಬಿಡ್ತಾರಪ್ಪ, ನೀವೇನೇ ಕೇಳೋದಿದ್ರು ಅವ್ರನ್ನ ಕೇಳ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಕಳೆದ ಬಾರಿ ಅವರು ಇವ್ರು ಇಬ್ರು ಪ್ರಶಸ್ತಿ ತಗೊಂಡ್ರು. ಈಗ ಯಾರಿಗೆ ಬರುತ್ತೋ ಗೊತ್ತಿಲ್ಲ. ಇಷ್ಟು ಜನದಲ್ಲಿ ಯಾರಿಗೆ ಬಂದ್ರು ನಮಗ್ ಸಂತೋಷ. ವೆರಿ ನೈಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನು ತರುಣ್ ಅವರೇ, ಮೊದಲನೇ ಪ್ರಾಜೆಕ್ಟ್, ಮೊದಲನೇ ನಾಮಿನೇಷನ್, ಮೊದಲನೇ ಕುಟುಂಬ, ಎಲ್ಲ ಮೊದಲನೇದು. ಹೌದು, ಮೊದಲನೇದು ಏನಿದ್ರು ಚಂದ ಅಂತ ದೊಡ್ಡವರು ಹೇಳ್ತಾರೆ. ನಿಜ ಅದು ತುಂಬಾ ಖುಷಿ ಆಗ್ತಿದೆ ಇಷ್ಟು ದೂರ ಬಂದಿದ್ದಕ್ಕೆ. ನನ್ನ ಲೈಫಲ್ಲಿ ಇಷ್ಟು ದೂರ ಬರ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಗ್ತಿದೆ ಅಂಡ್ ತುಂಬಾ ಕಲಿಯಕ್ಕಿದೆ. ಲಾಂಗ್ ವೇಟ್. ಥ್ಯಾಂಕ್ ಯು. ಇನ್ನು ಜಯದೇವ್, ಎಲ್ರಿಗೂ ನಮಸ್ಕಾರ. ಫ್ಯಾನ್ಸು ಅಬ್ಬಾ. ಇಫ್ ಐ ಆಮ್ ನಾಟ್ ರಾಂಗ್, ಅಲ್ಲಿ ಕೂತು ಚಪ್ಪಾಳೆ ಕೇಳ್ಬೇಕಾದ್ರೆ ಏನ್ ಅನ್ನಿಸ್ತಾ ಇತ್ತು? 2018 ಕತೆ ನೆನಪಾಗತ್ತೆ ನನಗೆ. ಇದೇ ರೀತಿ ಪ್ರೋಗ್ರಾಮ್ಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೂತಿರ್ತಿದ್ದೆ ನಾನು. ಇದೇ ರೀತಿ ಶೆಳ್ಳೆ ಹೊಡ್ತಿದ್ದೆ, ಚಪ್ಪಾಳೆ ತರ್ತಿದ್ದೆ, ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಪಾಸ್ ಆಗ್ತಿದ್ದೆ. ಮದುವೆ ಫಂಕ್ಷನ್ ಮತ್ತೊಂದು ಅಂದ್ರೆ ಎಲ್ಲರ ತಳ್ಳಗಾಡಿ ಅಲ್ಲಿ ವ್ಯಾಪಾರ ಮಾಡ್ತಿರೋ ಒಂಥರ. ಆಬ್ವಿಯಸ್ಲಿ ಜೂನಿಯರ್ ಆರ್ಟಿಸ್ಟ್ ಕೆಲಸ ಏನು ಅಂತ ನಿಮ್ಗೆ ಗೊತ್ತಲ್ಲ. ಅಂಡ್ ಅದರಲ್ಲಿ ಎಂತೆಂತ ಕಲಾವಿದ್ರು ಇದಾರೋ ಯಾರಿಗೂ ಗೊತ್ತಿಲ್ಲ. ಬಟ್ ಅಲ್ಲಿ ಕೂತಿರೋ ಮಾತ್ರಕ್ಕೆ ಅವ್ರನ್ನ ಯಾರನ್ನ ನಾವು ಕಡೆಗೆ ಗಣಿಸಕ್ ಆಗಲ್ಲ. ಎಲ್ರಿಗೂ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತಾರೆ. ಯಾವತ್ತೂ ಅವ್ರು ಹಾಕೋ ಬಟ್ಟೆ ನೋಡಿ ಅಥವಾ ಅವ್ರು ಇರೋ ಅವತಾರ ನೋಡಿ ಯಾವತ್ತು ನಾವು ಯಾರನ್ನು ಕಡೆಗಣಿಸಬಾರ್ದು. ನನ್ನನ್ನ ಒಂದಿನ ಕಡೆಗಣಿಸಿದ್ರು ಅವತ್ತು, ಆದ್ರೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ. ಯಾವತ್ತು ಯಾರು ಹೇಗ್ ಬೆಳಿತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ಒಳ್ಳೇದಾಗ್ಲಿ.